इधर संगम में जाना है। संगम में इधर से जाओ। ನಮಸ್ಕಾರ. ಬನ್ನಿ, ಇವತ್ತು ಬೆಳಗ್ಗೆ ಬ್ರಾಹ್ಮಣಿ ಮುಹೂರ್ತದಲ್ಲಿ ಸುಮಾರು 5 ಗಂಟೆಗೆ ನಾವು ತ್ರಿವೇಣಿ ಸಂಗಮಕ್ಕೆ ಸೇರಿಕೊಂಡಿದ್ದೀವಿ. ನೋಡಿ, ಬ್ರಾಹ್ಮಣಿ ಮುಹೂರ್ತದಲ್ಲಿ ಈ ಒಂದು ಪುಣ್ಯ ಸ್ನಾನ ಮಾಡೋದಕ್ಕೆ ಈಗಾಗಲೇ ಸಾವಿರಾರು ಜನ, ನೋಡಿ ನಾನು ಜೂಮ್ ಮಾಡ್ತಾ ತೋರಿಸ್ತಾ ಇದ್ದೀನಿ, ಇದು ಆರ್ಟಿಫಿಷಿಯಲ್ ಆಗಿ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಬ್ರಿಡ್ಜು ನನ್ನ ಮುಂದೆ ಕಾಣಿಸ್ತಾ ಇದೆ. ಇನ್ನು ಒಂದು ಬ್ರಿಡ್ಜು ನಾನು ನಿಂತ್ಕೊಂಡಿದ್ದೀನಿ. ನೋಡಿ, ಇದು ಒಂದು ಆರ್ಟಿಫಿಷಿಯಲ್ ಬ್ರಿಡ್ಜ್. ಇದು ಒಂದು ಇಲ್ಲಿಂದ ಶುರುವಾಗುತ್ತೆ, ಹೀಗೆ ನಾವು ಸಾಗಬೇಕಾಗುತ್ತೆ. ನೋಡಿ, ಈಗ ನಮ್ಮ ತಂಡ ಈಗ ಹೋಗ್ತಾ ಇದೆ. ನೋಡಿ, ಈಗಾಗಲೇ ಪುಣ್ಯ ಸ್ನಾನವನ್ನು ಮಾಡಿಕೊಂಡು ಲಕ್ಷಾಂತರ ಜನ ಯಾವ ರೀತಿ ಹೋಗ್ತಾ ಇದ್ದಾರೆ ನೋಡಿ. ಬನ್ನಿ, ನೀರಿನ ರಭಸ ಕೂಡ ಚೆನ್ನಾಗಿದೆ. ಇಲ್ಲಿ ನೋಡಿ, ನಾನು ಜೂಮ್ ಮಾಡುತ್ತಾ ಹೋಗ್ತೀನಿ. ನೀರಿನ ರಭಸ ಕೂಡ ತುಂಬ ಫಾಸ್ಟಾಗಿದೆ, ರಭಸವಾಗಿ ಹೋಗ್ತಾ ಇದೆ. ನೋಡಿ, ಜನ ಯಾವ ರೀತಿ ಹೋಗ್ತಾ ಇದ್ದಾರೆ ನೋಡಿ. ಈಗಾಗಲೇ ಇವರೆಲ್ಲ ಬೆಳಗ್ಗೆ 3ವರೆಗೆ ಹೋಗಿರ್ತಕ್ಕಂಥವ್ರು. ನೋಡಿ, ಲಕ್ಷಾಂತರ ಜನ, ಕ್ರೌಡ್ ಇದೆ. ಆದರೆ ಕ್ರೌಡ್ ಮ್ಯಾನೇಜ್ಮೆಂಟು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇವರೆಲ್ಲ ಸ್ನಾನ ಮಾಡಿಕೊಂಡು ವಾಪಸ್ ತಮ್ಮ ಸ್ಥಾನಕ್ಕೆ ತೆರಳ್ತಾ ಇದ್ದಾರೆ. ಒಂದು ಏನು ಅಂತ ಹೇಳಿದರೆ, ಇಲ್ಲಿ ಪ್ರತಿಯೊಬ್ಬರು ಕೂಡ ಈ ತ್ರಿವೇಣಿ ಸಂಗಮದ ಪವಿತ್ರವಾಗಿರ್ತಕ್ಕಂಥ ಜಲವನ್ನು ತಗೊಂಡೋಗಿ ತಮ್ಮ ತಮ್ಮ ಕುಟುಂಬಸ್ಥರಿಗೆ ತಲುಪಿಸುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬನ್ನಿ, ಇಲ್ಲಿ ಭಕ್ತಾದಿಗಳು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅನ್ನೋ ಘೋಷಣೆಯನ್ನು ಕೂಡ ಕೂಗ್ತಾ ಇದ್ದಾರೆ. ಒಂದು ವಿಷಯ ಮಾತ್ರ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇವತ್ತು ಭಾರತ ಅಖಂಡ ಭಾರತವಾಗಿ, ಹಿಂದೂ ರಾಷ್ಟ್ರವಾಗಿ, ಸನಾತನ ರಾಷ್ಟ್ರವಾಗಿ, ಜಾತ್ಯತೀತವಾಗಿ ಇಲ್ಲಿಂದಲೇ ಪ್ರಾರಂಭವಾಗ್ತಾ ಇದೆ. ಏನು ಮಾನವ ತನ್ನ ಏಳಿಗೆ ಅಂದರೆ ಮಾನವ ಯಾವುದೋ ಒಂದು ಗಳಿಗೆಯಲ್ಲಿ ಈ ಒಂದು ಜಾತಿಯನ್ನು ನಿರ್ಮಾಣ ಮಾಡಿಕೊಂಡು ಈ ಜಾತಿ, ಉಪಜಾತಿಗಳು, ಅನೇಕ ಪಂಗಡಗಳು, ಈ ರೀತಿ ಹಿಂದೂ ಸಮಾಜವನ್ನು ಒಡೆದಿರ್ತಕ್ಕಂಥ ಇದುವರೆಗೂ ನಾವು ನೋಡಿರ್ತಕ್ಕಂಥದ್ದು. ಆದರೆ ಇವತ್ತೊಂದು ದಿನ ಹಿಂದೂ ಧರ್ಮ ಇವತ್ತು ಜಾತ್ಯತೀತವಾಗಿ ಇವತ್ತು ಇಲ್ಲಿ ಸಂಗಮವಾಗಿದೆ. ನನ್ನ ಪ್ರಕಾರ ಇಂದಿನಿಂದ ಭಾರತದಲ್ಲಿ ಜಾತಿಯ ವ್ಯವಸ್ಥೆ ಕೇವಲ ತಮ್ಮ ಮನೆಗಳಿಗೆ ಮಾತ್ರ ಸೀಮಿತವಾಗಿರುತ್ತೆ. ಕೇವಲ ಪೇಪರ್ ಮೇಲೆ ಮಾತ್ರ ಸೀಮಿತವಾಗಿರುತ್ತೆ. 4 ಗೋಡೆಗಳ ಮಧ್ಯದಲ್ಲಿ ಮಾತ್ರ ಈ ಜಾತಿಯ ವ್ಯವಸ್ಥೆ ಇರುತ್ತೆ. ಒಮ್ಮೆ 4 ಗೋಡೆಗಳಿಂದ ಬಿಟ್ಟು ಹೊರಗಡೆ ಬಂದ ತಕ್ಷಣ, ಸಮಾಜದಲ್ಲಿ ಬಂದ ತಕ್ಷಣ ನಾನು ಆ ಜಾತಿ ಈ ಜಾತಿ ಅನ್ನುವ ಒಂದು ಜಾತಿಯ ವ್ಯವಸ್ಥೆಯಿಂದ ಇವತ್ತು ನಾವು ಎಲ್ಲರೂ ಕೂಡ ಜಾಗೃತ ಆಗ್ತಾ ಇದ್ದೀವಿ. ಅದಕ್ಕೆ ಸಾಕ್ಷಿ ತ್ರಿವೇಣಿ ಸಂಗಮ. ನೋಡಿ, ಈಗಾಗಲೇ ಲಕ್ಷಾಂತರ ಜನ ಪುಣ್ಯ ಸ್ನಾನ ಮಾಡಿಕೊಂಡು ಬರ್ತಾ ಇದ್ದಾರೆ. ನೋಡಿ, ಇಲ್ಲಿ ಒಬ್ಬ ಮಹಿಳೆ ಕೂಡ ನೋಡಿ ಬೆಳಿಗ್ಗೆನೆ ಪುಣ್ಯ ಸ್ನಾನ ಮಾಡೋಕ್ಕೆ ತೆರಳ್ತಾ ಇದ್ದಾರೆ.
माता जी आप कहाँ से आया है? जौनपुर। तो राजस्थान से आया? कौन सा स्टेट? जौनपुर 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 मतलब उत्तर प्रदेश है? नहीं उत्तर प्रदेश। उत्तर प्रदेश से आया है क्या? अच्छा, हो गया आपका स्नान? हो गया? अच्छा ನೋಡಿ, ಇದು ಈ ಕಡೆ ದಡಕ್ಕೆ ನಾವು ಬರ್ತಾ ಇದ್ದೀವಿ ಪುಣ್ಯ ಸ್ನಾನವನ್ನು ಮಾಡೋದಕ್ಕೆ. ಇಲ್ಲಿ ಮುಂದೆ ನಮಗೆ ಸಿಗುತ್ತೆ ಅಖಾಡುಗಳು ಸಿಗುತ್ತೆ, ಸೆಕ್ಟರ್ಗಳು ಸಿಗುತ್ತೆ. ಇಲ್ಲಿ ಕೂಡ ತುಂಬ ವ್ಯವಸ್ಥೆ ಚೆನ್ನಾಗಿದೆ. ಯಾವುದೇ ಕಾರಣಕ್ಕೂ ಗೊಂದಲ ಬೇಡ, ಆದರೆ ಜಾಗೃತಿ ಇರಲಿ ಅನ್ನೋದು ಎಲ್ಲರ ಒಂದು ವಿನಂತಿ. ಬನ್ನಿ, ನಾನು ಕೂಡ ನನ್ನ ಟೀಮಿನ ಜೊತೆ ಸೇರಿಕೊಳ್ತೀನಿ. ನಂತರ ಮತ್ತೊಂದು ಸಂಡೇ ಇನ್ಫಾರ್ಮೇಷನ್ಗಾಗಿ ನಿಮ್ಮನ್ನು ಸಂಪರ್ಕಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಒಂದೇ ಕೃಷ್ಣಂ ಜಗದ್ಗುರು, ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು.